ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಇಡಲಾಗಿದೆ. ಇನ್ನು ಬಿಳಿ ಬಟ್ಟೆಯನ್ನ ಸುತ್ತಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಾಥಮಿಕವಾಗಿ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಅಯೋಧ್ಯೆಗೆ ಕೊಂಡೊಯ್ದಿರುವಂತಹ ಬೆನ್ನಲ್ಲೇ ಕೃಷ್ಣಶಿಲೆಯಲ್ಲಿ ಮೂಡಿರುವಂತಹ ಕೆತ್ತನೆ ಇದು. 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಬಿಳಿ ಬಟ್ಟೆಯನ್ನ ಸುತ್ತಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯನ್ನ ಪ್ರಾಥಮಿಕವಾಗಿ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯ ದೃಶ್ಯಗಳನ್ನ ನೋಡುತ್ತಾ ಇದ್ದೀರಿ. ಬಿಳಿ ಬಟ್ಟೆಯನ್ನ ಸುತ್ತಿಡಲಾಗಿದೆ. ಪ್ರಾಥಮಿಕವಾಗಿ ಬಿಳಿ ಬಟ್ಟೆಯನ್ನ ಸುತ್ತಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಮೆರುಗು ಈಗಾಗಲೇ ದೇಶದಾದ್ಯಂತ ಹಬ್ಬಿರುವಂತದನ್ನ ಗಮನಿಸ್ತಾ ಇದ್ವಿ. ಎಲ್ಲೆಲ್ಲೂ ಕೂಡ ರಾಮನಾಮ ಜಪ ಮೊಳಗ್ತಾ ಇದೆ. ಇನ್ನು ರಾಮನಾಡಿನ ಅಯೋಧ್ಯೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗರ್ಭಗುಡಿಯ ಆವರಣ ಯಾವ ರೀತಿಯಲ್ಲಿ ಸಜ್ಜಾಗಿದೆ ಅನ್ನೋದು ಅಂತಹ ನಿಟ್ಟಿನಲ್ಲಿ ಮತ್ತೊಂದು ಬದಿಯಲ್ಲಿ ರಾಮ ಮಂದಿರದ ಗರ್ಭಗುಡಿ ಸೇರಿದಂತೆ ರಾಮಲಲ್ಲಾ ವಿಗ್ರಹ 51 ಇಂಚು ಅಡಿ ಎತ್ತರ ಇರುವಂಥದ್ದು. ಈ ಒಂದು ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪನೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಇನ್ನು ಪ್ರಾಥಮಿಕವಾಗಿ ಈಗ ಬಿಳಿ ಬಟ್ಟೆಯಲ್ಲಿ ಕವರ್ ಮಾಡಿ ರಾಮಲಲ್ಲಾ ಮೂರ್ತಿಯನ್ನ ಅಲ್ಲಿ ಇಟ್ಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿ ಇದು. ಇದೇ ಮೂರ್ತಿಯನ್ನ ಇದೀಗ ಬಿಳಿ ಬಟ್ಟೆಯನ್ನ ಸುತ್ತಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯನ್ನ ಪ್ರಾಥಮಿಕವಾಗಿ ಮಾಡಲಾಗಿದೆ. ಇನ್ನು ನಾಳಿದ್ದು ಸಕಲ ಪೂಜಾ ಕೈಂಕರ್ಯಗಳೊಟ್ಟಿಗೆ ಅದ್ಭುತವಾಗಿ ಅಲ್ಲಿ ಎಲ್ಲ ರೀತಿ ತಯಾರಿಗಳು ಕೂಡ ಆಗಿರುವಂಥದ್ದು. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ 51 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀವಿ.